पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಎಲ್ರಿಗೂ ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಎಲ್ಲರಿಗೂ ಕೂಡ ನೂತನ ಆಂಗ್ಲ ಸಂವತ್ಸರದ ಶುಭಾಶಯಗಳು. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಈ 2025ನೇ ವರ್ಷವನ್ನು ಸಂಪೂರ್ಣಗೊಳಿಸಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಿಮ್ಮ ಎಲ್ಲ ಕನಸುಗಳು ಕೂಡ ಈ ವರ್ಷದಲ್ಲಿ ನನಸಾಗಲಿ ಎಂದು ಆ ರಾಯರನ್ನ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಈ 2026ರ ಆಂಗ್ಲನಾಮ ಸಂವತ್ಸರದಲ್ಲಿ ಯಾವ ರೀತಿಯ ಶುಭ ಫಲಗಳಿದೆ ಮತ್ತು ಅವರು ತೆಗೆದುಕೊಳ್ಳಬೇಕಾದಂತಹ ಒಂದು ಸರಳ ಪರಿಹಾರಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ. ಮೊದಲಿಗೆ ಈ ಗ್ರಹಗಳ ಸಂಚಾರವನ್ನು ನಾವು ನೋಡೋದಾದರೆ ಅದರಲ್ಲಿಯೂ ಕೂಡ ಮುಖ್ಯವಾಗಿ ಈ ಗುರುಗ್ರಹ ಬೃಹಸ್ಪತಿಯ ಸಂಚಾರವನ್ನು ಜೂನ್ವರೆಗೆ ನಾವು ಮಿಥುನ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮಾಡ್ತಾ ಇರ್ತಾರೆ. ನಂತರ ಇವರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮುಂದುವರಿಸುತ್ತಾರೆ. ಇನ್ನು ಮುಖ್ಯವಾಗಿ ಶನಿಗ್ರಹದ ಸಂಚಾರವನ್ನು ನಾವು ನೋಡೋದಾದರೆ ಈ ವರ್ಷ ಪೂರ್ತಿ ಇವರು ಮೀನರಾಶಿಯಲ್ಲೇ ತಮ್ಮ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಮತ್ತು ಮುಖ್ಯವಾಗಿ ಈ ರಾಹುಗ್ರಹದ ಸಂಚಾರವನ್ನು ನಾವು ನೋಡೋದಾದರೆ ಇವರು ಕೂಡ ಕುಂಭರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮುಂದುವರಿಸ್ತಾ ಇರ್ತಾರೆ. ನಂತರ ಇವರು ಜನವರಿಯಲ್ಲಿ ತಮ್ಮ ಸಂಚಾರವನ್ನು ಬದಲಾವಣೆ ಮಾಡ್ತಾರೆ. ಇನ್ನು ಕೇತುಗ್ರಹದ ಸಂಚಾರವನ್ನು ನಾವು ನೋಡೋದಾದರೆ ಇವರು ಸಿಂಹರಾಶಿಯಲ್ಲಿ ತಮ್ಮ ಸಂಚಾರವನ್ನು ಮುಂದುವರಿಸ್ತಾ ಇರ್ತಾರೆ. ಈ ಮುಖ್ಯವಾಗಿ 4 ಗ್ರಹಗಳು ಕೂಡ ದೀರ್ಘಕಾಲದ ಒಂದು ಸಂಚಾರವನ್ನು ಮಾಡೋದ್ರಿಂದ ಮುಖ್ಯವಾಗಿ ಈ ಒಂದು 4 ಗ್ರಹಗಳ ಸಂಚಾರವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಈಗ ಈ ಒಂದು ರಾಶಿಗೆ ಈ 2026ನೇ ಇಸ್ವಿಯಲ್ಲಿ ಯಾವ ರೀತಿಯಾದಂಥ ಫಲಗಳಿದೆ ಅಂತ ನಾವು ನೋಡೋದಾದರೆ ಈ ವರ್ಷದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಮಿಶ್ರ ಫಲಗಳೇ ಕಾಣಿಸ್ತಾ ಇದೆ. ಅಂದರೆ ಅದರಲ್ಲಿ ಭಯ ಬೀಳುವಂಥ ಅವಶ್ಯಕತೆ ಏನೂ ಇಲ್ಲ. ನೀವು ಯಾವ ಕೆಲಸವನ್ನು ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರೋ ಆ ಎಲ್ಲ ಕೆಲಸವನ್ನು ಕೂಡ ಯಶಸ್ವಿಯಾಗಿ ನೀವು ಮಾಡ್ತೀರಾ. ಅದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಇದು ತುಂಬ ಒಂದು ಹಾರ್ಡ್ ವರ್ಕ್ ಮಾಡುವಂತಹ ಒಂದು ವರ್ಷ ಆಗಿರುತ್ತೆ ಇದು. ಆದರೆ ಈ ಒಂದು ಸಂದರ್ಭದಲ್ಲಿ ನೀವು ಯಾವುದಾದ್ರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ತುಂಬ ಎಚ್ಚರ ವಹಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾಕೆಂದರೆ ನಿಮ್ಮ ಹಿಂದೆ ಹಿತಶತ್ರುಗಳು ಅಂತಕ್ಕಂಥವ್ರು ತುಂಬ ಜಾಸ್ತಿ ಇರ್ತಾರೆ. ಯಾವುದೇಲಿ ನಿಮ್ಮ ಮುಂದೆ ತುಂಬ ಒಳ್ಳೆಯ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ, ಬಟ್ ನಿಮ್ಮ ಹಿಂದೆಯೇ ನಿಮ್ಮ ಬಗ್ಗೆನೇ ಪಿತೂರಿಗಳನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ನೀವು ಇಂಥ ವ್ಯಕ್ತಿಗಳ ಮುಂದೆ ತುಂಬ ಹುಷಾರಾಗಿ ನೀವು ಯಾವುದೇ ಒಂದು ಡಿಸಿಷನ್ನ ತಗೋಬೋದಾಗುತ್ತೆ. ಮತ್ತು ಈ ಒಂದು ವರ್ಷದ ಅವಧಿಯಲ್ಲಿ ನೀವೇನು ಮಾಡ್ತೀರ ಅಂದರೆ ತುಂಬ ಬ್ಯೂಟಿ ಬಗ್ಗೆ ಎಷ್ಟು ನೀವು ಯೋಚನೆ ಮಾಡ್ತಿರ್ತೀರ. ನಾನು ತುಂಬ ಚೆನ್ನಾಗಿ ಕಾಣಬೇಕು ಆ ರೀತಿಯಾಗಲಿ, ಅಥವಾ ನೀವು ಯಾವುದಾದ್ರೂ ಸ್ಥಳಗಳಿಗೆ ಭೇಟಿ ನೀಡೋದಾಗಿರ್ಬೋದು, ಟ್ರಿಪ್ಗಳನ್ನು ಮಾಡೋದಾಗಿರ್ಬೋದು. ಈ ಒಂದು ವರ್ಷದ ಅವಧಿಯಲ್ಲಿ ಹೆಚ್ಚು ನೀವು ಟ್ರಿಪ್ಗಳನ್ನು ಹೋಗೋದಾಗಿರ್ಬೋದು, ತೀರ್ಥಯಾತ್ರೆಗಳನ್ನು ಮಾಡೋದಾಗಿರ್ಬೋದು. ಈ ರೀತಿಯಾಗಿ ನಿಮ್ಮ ಒಂದು ವಿಲಾಸವಂತ ಜೀವನವನ್ನು ನೀವು ನಡೆಸ್ತೀರ ಈ ಒಂದು ಅವಧಿಯಲ್ಲಿ. ಅದೇ ರೀತಿಯಾಗಿ ಊಟದ ವಿಷಯದಲ್ಲೂ ಕೂಡ ಅಷ್ಟೇ, ತುಂಬ ನೀವು ಭೋಜನ ಪ್ರಿಯರು ಅಂತ ನಾವು ಹೇಳ್ಬೋದಾಗುತ್ತೆ ಈ ಒಂದು ಅವಧಿಯಲ್ಲಿ. ಮತ್ತು ತುಂಬ ಒಂದು ಡಯಟಿಂಗ್ ಫಾಲೋ ಮಾಡೋಣ, ನಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ. ಪ್ರೇಮಿಗಳಿಗೆ ಸಂಬಂಧಪಟ್ಟಂತೆ ಯಾರಾದರೂ ಸಾಧ್ಯತೆ ಪ್ರೇಮದಲ್ಲಿ ತೊಡಗಿದ್ರೆ ಅಂತಹ ವ್ಯಕ್ತಿಗಳು ಅದನ್ನು ಒಂದು ಸ್ಟೆಪ್ ಮುಂದಕ್ಕೆ ತಗೊಂಡು ಹೋಗುವಂಥ ಹಂತಕ್ಕೆ, ಅಂದರೆ ಮದುವೆವರೆಗೂ ಕೂಡ ಅದನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತು ಯಾವುದಾದ್ರೂ ಒಂದು ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಟ್ಟದ ಹಣದ ಹೂಡಿಕೆಯನ್ನು ಮಾಡೋದರಲ್ಲಿ ನೀವು ಮುಖ್ಯ ಪಾತ್ರವನ್ನು ವಹಿಸ್ತೀರಾ. ಆದರೆ ಮಾಡುವಂತಹ ಒಂದು ಹೂಡಿಕೆಯಲ್ಲಿ ಯೋಚನೆ ಮಾಡಿ ಮಾಡುವುದು ಉತ್ತಮ. ಇನ್ನು ನಿಮಗೆ ಇರುವಂತಹ ವ್ಯಸನಗಳ ಬಗ್ಗೆ ತುಂಬ ಹುಷಾರಾಗಿರಬೇಕಾಗುತ್ತೆ. ಈ ವರ್ಷದಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡ್ತಿರ್ತಾರೆ ಜನ ನಿಮ್ಮನ್ನು, ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಹೀಗೆ ಅಂತ. ಆದರೆ ಅಂಥ ವ್ಯಕ್ತಿಗಳಿಂದ, ಅಂಥ ವ್ಯಸನಗಳಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ನೀವು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತೀರಾ. ಈ ಕೆಟ್ಟ ವ್ಯಕ್ತಿಗಳ ಸಹವಾಸ ನೀವೇನಾದರೂ ಮಾಡಿದ್ರೆ ನಿಮ್ಮ ಕೈಯಾರೆ ನಿಮ್ಮ ಜೀವನವನ್ನು ವೆಹಿಕಲ್ಸ್ನ ಚಾಲು ಮಾಡುವಾಗ ನೀವು ದಯವಿಟ್ಟು ಹೆಲ್ಮೆಟ್ ಧಾರಣೆ ಮಾಡುವುದು, ತುಂಬ ಸ್ಪೀಡಾಗಿ ಗಾಡಿ ಓಡಿಸ್ದಂಗಿರೋದು ಆ ರೀತಿಯಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಚಿಕ್ಕ ಅಪಘಾತಗಳಾಗುವಂಥ ಸಂಭವ ಜಾಸ್ತಿ ಇರುತ್ತೆ. ಯಾಕೆಂದರೆ ನಿಮ್ಮ ಒಂದು ಟ್ರಾವೆಲ್ ಮಾಡುವಾಗ ನಿಮ್ಮ ಒಂದು ಸೇಫ್ಟಿನ ನೀವು ನೋಡ್ಕೊಳ್ಳಿ.
ಈ ಒಂದು ವರ್ಷದಲ್ಲಿ ನಿಮಗೆ ಒಳ್ಳೆಯ ಲಾಭಗಳನ್ನೇ ಕಾಣ್ತೀರಾ. ಮತ್ತು ಯಾವುದಾದ್ರೂ ಸಣ್ಣ ಪುಟ್ಟ ಸಾಲಗಳಿದ್ದರೆ ಅವನ್ನ ಕ್ಲಿಯರ್ ಮಾಡೋದಾಗಿರ್ಬೋದು, ಅಥವಾ ಹೊಸದು ಯಾವುದಾದ್ರೂ ಸಾಲವನ್ನು ತೊಗೊಳ್ಳೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಒಳ್ಳೆಯ ಫಲನೇ ಇದೆ. ಮತ್ತು ಯಾವುದಾದ್ರೂ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂದರೂ ಕೂಡ ಇಲ್ಲಿ ಶುಭ ಫಲಗಳೇ ನಿಮಗೆ ಕಾಣಿಸ್ತಾ ಇದೆ. ಯಾವುದೇ ವ್ಯಾಪಾರವನ್ನು ನೀವು ಪ್ರಾರಂಭ ಮಾಡಬಹುದು, ಯಾವುದೇ ರೀತಿಯಾದಂಥ ತೊಂದರೆಗಳು ಇಲ್ಲ. ನಿಮ್ಮ ಒಂದು ಗುಣ ಏನಪ್ಪ ಅಂದರೆ, ನಿಮಗೆ ಎಷ್ಟೇ ಒಂದು ಸಮಸ್ಯೆಗಳಿದ್ದರೂ ಕೂಡ ತುಂಬ ಬುದ್ಧಿವಂತಿಕೆಯಿಂದ ನೀವು ಆ ಸಮಸ್ಯೆಯನ್ನು ಹೊರಬರುವುದೇ ನಿಮ್ಮ ಒಂದು ಟ್ಯಾಲೆಂಟ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ವೃಶ್ಚಿಕ ರಾಶಿಯವರು ಮೊದಲೇ ಹೇಳುವಾಗೆ ತುಂಬ ಬುದ್ಧಿವಂತರಾಗಿರ್ತಾರೆ. ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದರಿಂದ ಹೊರಗಡೆ ಯಾವ ರೀತಿ ಬರಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ಇರೋದ್ರಿಂದ ನೀವು ಭಯ ಬೀಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಬುದ್ಧಿವಂತಿಕೆಗೆ ಇದು ಯಾವುದೇ ರೀತಿಯಾದಂಥ ದೊಡ್ಡ ವಿಚಾರ ಅಲ್ಲ. ನೀವು ವಾಗ್ಮಿಗಳಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾತಾಡ್ತೀರಾ ಮತ್ತು ಬೇರೆಯವ್ರನ್ನ ಬೇಗ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಗುಣವನ್ನು ಹೊಂದಿರ್ತೀರಾ. ದಯವಿಟ್ಟು ನೀವು ಯಾವುದೇ ಒಂದು ಕೆಲಸಕ್ಕೂ ಕೂಡ ಯಾರರ ಮೇಲೂ ಕೂಡ ಡಿಪೆಂಡ್ ಆಗಕ್ಕೆ ಹೋಗಬೇಡಿ. ನಿಮ್ಮ ಕೆಲಸವನ್ನು ನೀವು ಏನಿದೆಯೋ ನೀವೇ ಮಾಡಿ, ಬೇರೆಯವ್ರಿಗೆ ಅದನ್ನು ಜವಾಬ್ದಾರಿನ ಕೊಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಗಾದೆ ಹೇಳುವಾಗೆ ಆಳು ಮಾಡಿದ್ದು ಆಳು, ತಾನು ಮಾಡೋದೇ ಈ ಒಂದು ವರ್ಷದಲ್ಲಿ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತದ್ದು, ನಾನು ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನಿಮ್ಮ ಒಂದು ಗುಣ ಏನಪ್ಪ ಅಂತಂದರೆ, ನಾನು ಬೆಳಿಬೇಕು, ನಾನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅನ್ನೋ ಒಂದು ಆಸೆ ಅಂತಕ್ಕಂಥದ್ದು ನಿಮ್ಗೆ ಯಾವಾಗಲೂ ಇರುತ್ತೆ. ಆ ಆಸೆಗೆ ನೀರು ಹಾಕುವ ರೀತಿಯಾಗಿ ಒಂದು ಒಳ್ಳೆಯ ಕಾಲ ಅಂತ ನಾವು 2026 ವರ್ಷವನ್ನು ಹೇಳ್ಬೋದು. ಈ ಗಂಡ ಹೆಂಡತಿಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಇದಕ್ಕಿಂತ ಮುಂದೆ ವೃಶ್ಚಿಕ ರಾಶಿಯವರು ಅಂದರೆ ಸ್ವಲ್ಪ ಫ್ಯಾಮಿಲಿ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಆದರೆ ಈ 2026 ವರ್ಷದಲ್ಲಿ ಸ್ವಲ್ಪ ಅದು ಕಡಿಮೆ ಆಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ ಒಂದು ಸಾಮರಸ್ಯ ಏರ್ಪಡುತ್ತೆ ಅಂತ ಹೇಳ್ಬೋದು. ಮತ್ತು ಕುಟುಂಬದಲ್ಲೂ ಕೂಡ ಅಷ್ಟೇ, ನೀವು ಆಡುವ ಮಾತಿನಿಂದ ನಿಮ್ಮ ಕುಟುಂಬದಲ್ಲಿ ಕೆಲವು ವಿರೋಧಗಳನ್ನು ಕಟ್ಕೊಂಡಿರ್ತೀರ. ಆ ಎಲ್ಲ ವಿರೋಧಗಳು ಕೂಡ ಆದಷ್ಟು ಕಡಿಮೆ ಆಗುತ್ತೆ. ಕುಟುಂಬ ಜೊತೆಯೊಂದಿಗೆ ನೀವು ಒಳ್ಳೆಯ ಸಂಬಂಧವನ್ನು ಕೂಡ ಹೊಂದುತ್ತೀರಾ. ನಿಮ್ಮಲ್ಲಿರ್ತಕ್ಕಂಥ ಒಂದು ಹೆಲ್ಪಿಂಗ್ ನೇಚರು, ಪರೋಪಕಾರ ಮಾಡೋದು, ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥ ಒಂದು ನೇಚರ್ ಅಂತಕ್ಕಂಥದ್ದು, ಇದರಿಂದಲೂ ಕೂಡ ನೀವು ಬೇರೆಯವ್ರಿಗೆ ಹೆಲ್ಪನ್ನು ಮಾಡ್ತೀರಾ. ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಬಿಸ್ನೆಸ್ ಮಾಡೋದು, ವ್ಯಾಪಾರಗಳನ್ನು ಏನಾದರೂ ಮಾಡ್ತಾಯಿದ್ರೆ ಅದರಲ್ಲೂ ಕೂಡ ನಿಮಗೆ ಲಾಭ ಬರುತ್ತೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಿಗೆ, ಸಂತಾನಕ್ಕಾಗಿ ಎದುರು ನೋಡ್ತಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಂತಾನ ಭಾಗ್ಯ ಆಗುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ದೂರವಾಗಿ ನಿಮ್ಮ ಒಂದು ಸಂಸಾರದಲ್ಲಿ ಈ ವರ್ಷದಲ್ಲಿ ನೀವು ಖಂಡಿತವಾಗಿ ಮನೆಯನ್ನು ಕೊಳ್ಳಬೇಕು, ಅಥವಾ ಒಂದು ಆಸ್ತಿಯನ್ನು ತಗೊಳ್ಬೇಕು, ಇಲ್ಲ ಆಭರಣಗಳನ್ನು ತಗೊಳ್ಬೇಕು ಅಂತ ನೀವು ನಿರ್ಧಾರ ಮಾಡಿದರೆ ಖಂಡಿತವಾಗಿಯೂ 2026 ವರ್ಷ ಅಂತಕ್ಕಂಥದ್ದು ನಿಮಗೆ ಮಾಡಿಸಿರುವಂಥ ವರ್ಷ ಆಗಿರುತ್ತೆ. ನೀವು ತಗೊಳ್ಳಿಕ್ಕೆ ಎಲ್ಲ ರೀತಿಯಾದಂಥ ಧನ ಆದಾಯ ಅಂತಕ್ಕಂಥದ್ದು ನಿಮಗೆ ಹೆಚ್ಚಾಗುತ್ತೆ. ನಿಮಗೆ ಈ ಅವಧಿಯಲ್ಲಿ ಒಂದು ಜ್ಞಾಪಕ ಶಕ್ತಿ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತೀರ. ಈ ಒಂದು ಅವಧಿಯಲ್ಲಿ ಜೀವನದಲ್ಲಿ ಬದಲಾಗುವಂತಹ ಒಂದು ದೊಡ್ಡ ನಿರ್ಣಯವನ್ನು ನೀವು ತಗೊಳ್ತೀರಾ. ಅದು ಒಳ್ಳೆ ರೀತಿಯ ನಿರ್ಣಯವೇ ಕೂಡ ಆಗಿರುತ್ತೆ. ಮತ್ತು ವಿದೇಶದಲ್ಲಿ ಏನಾದರೂ ವಾಸ ಮಾಡಬೇಕು ಅಥವಾ ವಿದೇಶಕ್ಕೆ ಹೋಗಬೇಕು ಅಂತ ಯಾರಾದರೂ ಯೋಚನೆ ಮಾಡಿದರೆ ಆ ಯೋಗ ಕೂಡ ನಿಮಗೆ ಬರುತ್ತೆ. ಯಾವುದೇ ರೀತಿಯಾದಂಥ ಆತಂಕ ಬೀಳುವ ಅವಶ್ಯಕತೆ ಇಲ್ಲ. ಇವರು ಹೊಸ ವ್ಯಕ್ತಿಗಳನ್ನು ಜೊತೆಲಿ ಆದಷ್ಟು ಬೇಗ ಕ್ಲೋಸ್ ಆಗಿಬಿಡ್ತಾರೆ ಅಂತ ಹೇಳ್ಬೋದು. ಅಂದರೆ ಇವರು ಹೊಸಬ್ರು ಹೇಗೆ ಮಾತಾಡಿಸ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಬೇಗ ಇವರು ಅವ್ರ ಜೊತೆಲಿ ಬೆರ್ತೋಗ್ಬಿಡ್ತಾರೆ. ಅವರು ಕೂಡ ನಿಮ್ಮನ್ನು ಅಷ್ಟೇ ಇಷ್ಟಪಡುವ ರೀತಿಯಲ್ಲಿ ವ್ಯವಹಾರಗಳನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅಂತಕ್ಕಂಥದ್ದು ಈ ವರ್ಷದಲ್ಲಿ ಕಾಣಿಸ್ತಾ ಇದೆ. ಹೆಚ್ಚಿನ ಸಮಯವನ್ನು ನೀವು ನಿಮ್ಮ ಕುಟುಂಬದ ಜೊತೆಗೆ, ನಿಮ್ಮ ಮಕ್ಕಳು, ಹೆಂಡತಿಯರ ಜೊತೆಗೆ ಕಳೀಬೇಕು ಅಂತ ನೀವು ಈ ಅವಧಿಯಲ್ಲಿ ಇಷ್ಟಪಡ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಏನಿದ್ರೂ ಕೂಡ ನಿಮ್ಮ ಒಂದು ಮನಸ್ಸಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ನೀವು ಶೇರ್ ಮಾಡಿಕೊಂಡು ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿಕ್ಕೆ ನೀವು ಬಯಸ್ತೀರಾ. ಹೆಂಡತಿಯೊಂದಿಗೆ ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರಬಹುದು, ಮಕ್ಕಳೊಂದಿಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷದಲ್ಲಿ. ಸಂಬಂಧಿಕರೊಂದಿಗೂ ಕೂಡ ವ್ಯವಹಾರಗಳು ಅಥವಾ ವ್ಯಾಪಾರಗಳು ಏನಾದರೂ ಮಾಡಿದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ನೀವು ಮಾಡಬೇಕಾಗುತ್ತೆ. ಸಂಬಂಧಗಳೊಂದಿಗೆ ಎಲ್ಲ ರೀತಿಯಾದಂತಹ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿರ್ತೀರ. ಇನ್ನು ಪ್ರೀತಿ ಮಾಡ್ತಕ್ಕಂಥವ್ರು ನಾವು ಮದುವೆ ಮಾಡ್ಕೋಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಅವರು ಹಿರಿಯರೊಂದಿಗೆ ಚರ್ಚಿಸಿ ನೀವು ಇದನ್ನು ಮುಂದುವರಿಸ್ಬೋದು. ಅದರಲ್ಲೂ ಕೂಡ ನಿಮಗೆ ಶುಭ ಫಲಗಳು ಕಾಣಿಸ್ತಾ ಇದೆ. ಮುಖ್ಯವಾಗಿ ನಾವು ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಈ ವರ್ಷದಲ್ಲಿ ಒಂದು ಕಾನ್ಸಂಟ್ರೇಟ್ ಅಂತಕ್ಕಂಥದ್ದು ತುಂಬ ಜಾಸ್ತಿನೇ ಇರುತ್ತೆ. ಆದ್ದರಿಂದ ನಿಮ್ಮ ಓದುಗಳಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ತೆಗಿತೀರಾ, ಹೆಚ್ಚಿನ ರ್ಯಾಂಕ್ಗಳನ್ನು ತಗೊಳ್ಳಿಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಉದ್ಯೋಗ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾಣಿಸೋದು, ಪ್ರಮೋಷನ್ಸ್ಗಳಾಗಿರ್ಬೋದು, ಇನ್ಕ್ರಿಮೆಂಟ್ಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ, ಉದ್ಯೋಗವನ್ನು ಹುಡುಕ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಉದ್ಯೋಗ ಅವಕಾಶಗಳು ಹೆಚ್ಚಿನಾಗಿ ಬರುತ್ತೆ. ಆದಷ್ಟು ಆ ಅವಕಾಶಗಳನ್ನು ನೀವು ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇನ್ನು ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಗಳಿಂದ ನಾವು ವೃಶ್ಚಿಕ ರಾಶಿಯವರನ್ನ ನೋಡೋದಾದರೆ ವ್ಯಾಪಾರದಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ಪಡಿತೀರಾ. ನೀವು ಹಾಕಿರುವ ಬಂಡವಾಳಕ್ಕಿಂತ ಕಡಿಮೆ ಬಂಡವಾಳ, ಹೆಚ್ಚಿನ ಹಣವನ್ನು, ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಾ ಅಂತ ಅರ್ಥ.
ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ಒಂದು ಒಟ್ಟಾಗಿ ನೋಡೋದಾದರೆ ಹಣದ ಅಭಿವೃದ್ಧಿ ಅಂತಕ್ಕಂಥದ್ದು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಂತಕ್ಕಂಥದ್ದು ತುಂಬ ಮಟ್ಟಿಗೆ ಸುಧಾರಿಸುತ್ತೆ. ಯಾವುದೇ ರೀತಿಯಾದಂಥ ಹಣಕಾಸಿನ ಸಮಸ್ಯೆಗಳು ನಿಮಗೆ ಈ ವರ್ಷದಲ್ಲಿ ಇರೋದಿಲ್ಲ. ಇನ್ನು ಈ ವರ್ಷದಲ್ಲಿ ನೀವು ಮಾಡ್ಕೋಬೇಕಾಗಿರೋಂಥ ಪರಿಹಾರಗಳೇನಪ್ಪ ಅಂತಂದರೆ, ಆದಷ್ಟು ನೀವು ನವಗ್ರಹಗಳನ್ನು ಪೂಜೆ ಮಾಡೋದಕ್ಕೆ ಒಳ್ಳೆಯದು. ನವಗ್ರಹ ಶಾಂತಿ ಅಂತ ಇರುತ್ತೆ, ಅದನ್ನು ಮಾಡಿಸ್ಕೊಳ್ಳೋದು ನಿಮಗೆ ಒಳ್ಳೆಯದು. ಒಟ್ಟಾಗಿ ಈ 2026ನೇ ವರ್ಷದಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಫಲಗಳಿರುತ್ತಪ್ಪ ಅಂತಂದರೆ, ಹೆಚ್ಚಿನ ಲಾಭಗಳನ್ನೇ ನೀವು ಪಡೀತೀರಾ. ಆರ್ಥಿಕ ಸಮಸ್ಯೆಗಳು ಅಂತಕ್ಕಂಥದ್ದು ಇರಲ್ಲ. ಮತ್ತು ನಿಮ್ಮ ಗಂಡ ಹೆಂಡತಿಯರ ಮಧ್ಯೆ ಒಂದು ಒಳ್ಳೆಯ ಸಂಬಂಧ, ಸಖ್ಯತೆ ಅಂತ ಇರುತ್ತೆ. ಕುಟುಂಬದ ಜೊತೆಗೂ ಕೂಡ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರ್ತೀರಾ. ಎಲ್ಲ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಸಹಕಾರ ಆಗುತ್ತೆ. ಆದರೆ ಕೆಲವು ಹಿತಶತ್ರುಗಳಿಂದ ಮಾತ್ರ ನೀವು ತುಂಬ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ, ನಿಮಗೆ ಆ ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ರಾಶಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.